ನನ್ನ ಹೆಸರು ಗೋಪು. ನಾನು KGS ಲಾಜಿಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಡೈರೆಕ್ಟರ್ ಆಗಿದ್ದೀನಿ. ನಾನು ಇದು ಕಂಪನಿ 10 ವರ್ಷ ಮುಂಚೆ ಸ್ಟಾರ್ಟ್ ಮಾಡಿದ್ದೆ. ನಾವು ಈ ಕಂಪನಿಯಲ್ಲಿ ಸ್ಟಾರ್ಟಿಂಗ್ ನಮ್ಮ ಮೇಜರ್ ಸಪ್ಲೈಯರ್ಸ್ ನಾವು ಮಾಡೋದು ಆಟೋಮೊಬೈಲ್ ಸೆಕ್ಟರ್ಸ್ ನಾವು ಮಾಡೋದು. ಬೇರೆ ಚೆನ್ನೈಯಿಂದ, ಪಾಂಡಿಚೇರಿಯಿಂದ, ಕೊಯಮತ್ತೂರಿಂದ ನಾವು ಮೆಟೀರಿಯಲ್ ತೊಗೊಂಡೋಗಿ ಡೆಲ್ಲಿ, ಗುಜರಾತ್ ಈ ಸೆಕ್ಟರ್ಸ್ಗೆಲ್ಲ ತೊಗೊಂಡು ಹೋಗ್ತೀವಿ ಮೆಟೀರಿಯಲ್. ಅಲ್ಲಲ್ಲಿ ವ್ಯಾರ್ ಹೌಸಿಂಗ್ ಮಾಡಿಕೊಂಡು ಅಲ್ಲಿಂದ ನಾವು ಕಸ್ಟಮರ್ಗೆ ಬೇಸ್ಕೊಂಡು ಸರ್ವಿಸ್ ಕೊಡೋದು ನಾವು. ಇದಕ್ಕೆ ಮುಂಚೆ ನಾನು ಬೇರೆ ಕಂಪ್ನಿಯಲ್ಲೇ ದೊಡ್ಡ ಆಟೋಮೊಬೈಲ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ, ಓಮ್ನೋಸ್ಟಿಕ್ಸ್ ಕಂಪ್ನಿ ಮಾಡಿದ್ದೀನಿ. ಅಲ್ಲಿಂದ ನಾನು ಕೆಲಸ ಕಲ್ತ್ಕೊಂಡು ಇಲ್ಲಿ ಬಂದು ಸ್ಟಾರ್ಟ್ ಮಾಡಿದ್ದೀನಿ. ವಾಟ್ ಐ ಹ್ಯಾವ್ ಲರ್ನ್ಡ್ ಇಸ್ ಏನು ಕಲ್ತ್ಕೊಂಡಿಂದ ಸರ್ವಿಸ್ ಟೈಮ್ ಕೊಡಬೇಕು ಡೆಲಿವರಿ. ಸೊ ಅದ್ರ ಪ್ರಕಾರ ನಾವು ಏನಂದರೆ ನಮ್ಮದು ಸ್ವಂತ ಗಾಡಿಗಳು ತೊಗೋಬೇಕಂತ, ಸ್ವಂತ ಗಾಡಿ ಇದ್ದರೆ ನಮ್ಗೆ ಕರೆಕ್ಟಾಗಿ ಟೈಮ್ ಡೆಲಿವರಿ ಕೊಡ್ಬೋದು. ಆ ಥರ ನಾವು ಅನಿಸ್ಕೊಂಡು ಸ್ವಂತ ಗಾಡಿ ನಾವು ತೊಗೊಂಡಿದ್ದೀನಿ. ನಾನು ಈ ಸ್ವಂತ ಗಾಡಿ ಇನಿಷಿಯಲ್ ಆಗಿ ನಾನು 20 ಗಾಡಿ ತೊಗೊಂಡಿದ್ದೆ. ಆ ಗಾಡಿಯಲ್ಲಿ ಸ್ವಲ್ಪ ನಮ್ಗೆ ಇಶ್ಯೂಸ್ ಇತ್ತು. ಆಮೇಲೆ ಸ್ವಲ್ಪ ದಿವಸ ನಾವು ಗಾಡಿಯಲ್ಲಿ ಯಾವುದೂ ಇಟ್ಕೊಂಡಿಲ್ಲ. ಎಗೇನ್ ನಾನು ಗಾಡಿ ತೊಗೊಳೋಕೆ ಪ್ಲ್ಯಾನ್ ಮಾಡಿದ್ದೀನಿ. ನಾನು ಆ ಗಾಡಿ ತೊಗೊಳೋಕೆ ಪ್ಲ್ಯಾನ್ ಮಾಡುವಾಗ ನಾವು ಬೇರೆ ಬೇರೆ ಗಾಡಿಗಳೆಲ್ಲ ನಾವು ಚರ್ಚೆ ಮಾಡಿದ್ವಿ. ಏನು ಗಾಡಿ ಮೈಲೇಜಸ್ ಇದೆ, ಏನು ಮೇಂಟೆನೆನ್ಸ್ ಇದೆ, ಏನಿದನ್ನು ನಾವು ತೊಗೊಳ್ಳೋವಾಗ ದೆನ್ ಐ ಥಾಟ್ ಆಫ್ ಅಶೋಕ್ ಲೇನ್ ಗಾಡಿಗೆ ಒಂದು ಪ್ಲ್ಯಾನ್ ಮಾಡೋಣ ಅಂತ ನಾವು ನೋಡಿ ಇದನ್ನು ಅವ್ರು ಎಕ್ಸಿಕ್ಯೂಟಿವ್ ಕರೆಸಿದ್ವಿ ನಾನು ಆಫೀಸಲ್ಲೇ ಬರುವಾಗ. ಆ್ಯಂಡ್ ಅವ್ರು ರೆಫರ್ ಮಾಡಿದ್ದಾರೆ ನಮ್ಮ ಹತ್ರ ಬೋಸ್ಟ್ ಗಾಡಿಗಳಿದೆ ಸರ್, ಆಮೇಲೆ ಹೊಸ ಗಾಡಿ ಒಂದು ಲಾಂಚ್ ಆಗ್ತದೆ ಅಂತ. ಸರ್ ಬೋಸ್ಟ್ ಗಾಡಿ ಪರ್ಫಾರ್ಮೆನ್ಸ್ ಭವಿಷ್ಯ ತೋರಿಸಿದ್ದಾರೆ. ದೆನ್ ಅವರು ಅಶೋಕ್ ಲೇನ್ ಗುರು ಅಂತ ಒಂದು ಹೊಸ ಗಾಡಿ ಲಾಂಚ್ ಆಗಿದೆ. ಆ ಗಾಡಿ ಇವಾಗ ನಮ್ಗೆ ಹೇಳಿದ್ದಾರೆ ಏನಂತ, ಗಾಡಿ ಹೆಂಗಿದೆ ಏನಂತ ಅವರೆಲ್ಲ ಹೇಳಿದ್ದಾರೆ. ನಾನು ಹೇಳಿದ್ದೀನಿ ಫಸ್ಟ್ ಒಂದು ಸತಿ ನಾವು ನಮ್ಮ ಡ್ರೈವರ್ ಕಳಿಸ್ಕೊಡ್ತೀವಿ, ಟ್ರಯಲ್ ಮಾಡೋಣ ಹೆಂಗಿದೆ ನೋಡ್ಬಿಟ್ಟು, ಯಾಕಂದರೆ ನಿಮ್ಗೆ ಹೊಸದಾಗಿ ಲಾಂಚ್ ಮಾಡಿದರೆ ಫಸ್ಟ್ ಹೆಂಗೆ ಪರ್ಫಾರ್ಮೆನ್ಸ್ ನೋಡಬೇಕಂತ. ದೆನ್ ನಾನು ನಮ್ಮ ಡ್ರೈವರ್ 2 ಕಳಿಸ್ಕೊಟ್ಟು ಗಾಡಿ ಚೆಕ್ ಮಾಡಿಬಿಟ್ಟು ಬರೋಕ್ಕೆ ಹೇಳಿದೆ ನಮ್ಮ ವೆಹಿಕಲ್ ಇನ್ಚಾರ್ಜ್. ಸೊ ವೆಹಿಕಲ್ ಇನ್ಚಾರ್ಜ್ ಅವ್ರು ಹೋಗಿ ನೋಡಿಕೊಂಡು ಗಾಡಿ ಎಲ್ಲ ಓಡಿಸ್ಕೊಂಡು ಟ್ರಯಲ್ ಎಲ್ಲ ಕೊಟ್ಟಿದ್ದಾರೆ. ಒಂದು 15 ಕಿಲೋಮೀಟರ್ ಗಾಡಿ ಓಡಿಸ್ಮೇಲೆ ಗಾಡಿ ಚೆನ್ನಾಗಿದೆ ಸರ್, ಗಾಡಿ ಪಿಕಪ್ಸ್ ಎಲ್ಲ ಚೆನ್ನಾಗಿದೆ, ಗಾಡಿ ಲೆಂತ್ ಇದೆ, ಗಾಡಿ ಎಲ್ಲ ಲುಕ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಾನು ನಮ್ಮಲ್ಲಿ ಡಿಸೈನ್ ಮಾಡಿ ಓಕೆ ಗಾಡಿ ತೊಗೊಳ್ಳೋಣ. ಒಂದು 4 ಗಾಡಿ ಫಸ್ಟ್ ಆರ್ಡ್ರ್ ಮಾಡಿದ್ದೀನಿ. ಆ 4 ಗಾಡಿ ತೊಗೊಂಡ್ಮೇಲೆ ಅವರು AMC ಎಲ್ಲ ನನಗೆ ಕೊಟ್ಟಿದ್ದಾರೆ. 4 years AMC ಅದೆಲ್ಲ ನಾನು ಕೊಟ್ಟು ಒಳ್ಳೆ ಮೇಂಟೆನೆನ್ಸ್ ಎಲ್ಲ ನಮಗಿದೆ. ಏನಕ್ಕೆ ಗಾಡಿ ತೊಗೊಂಡ್ರೆ ಅಟ್ಲೀಸ್ಟ್ ನನಗೊಂದು 4 ವರ್ಷ ನಮಗೇನು ಹೆಡ್ಏಕ್ಸ್ ನಮಗಿರೋಲ್ಲ. ಗಾಡಿ ಮೇಂಟೆನೆನ್ಸ್ ಬಗ್ಗೆ ಯಾವ್ದು ಚಿಂತೆಗಳಿಲ್ಲ, ನಮ್ಗೆ ಯಾವ್ದು ತೊಂದರೆಗಳಿಲ್ಲ, ದುಡ್ಡು ಕೈಯನ್ನು ಹಾಕೋಂಗಿಲ್ಲ. ಸೊ ಗಾಡಿ ತೊಗೊಂಡು ಫಸ್ಟ್ ಟ್ರಯಲ್ ಮಾಡುವಾಗ ಏನು ಮಾಡೋದು, ಹೆಂಗೆ ಮೈಲೇಜ್ ಕೊಡ್ತಾರೆ ಏನಂತಾರೆ ಅವರು ಡ್ರೈವರ್ ಕೊಟ್ಟಿದ್ದಾರೆ ನಮ್ಗೆ ಟ್ರಯಲ್ ಮಾಡೋಕ್ಕೆ. ಅವ್ರ ಮೈಲೇಜ್ ಏನು ಬರುತ್ತೋ ಒಂದು ಚೆಕ್ ಮಾಡಿ ನಾವೇ ಕಳಿಸ್ತೀವಿ ಅಂತ. ಯಾಕಂದರೆ ದೇವರ್ ಬಿಹೈಂಡ್ ಮೀ. ಅವ್ರು ನಾಳೆ ಫೋನ್ ಮಾಡಿಬಿಟ್ಟು ಸರ್ ಯಾವಾಗ ಗಾಡಿ ಹೋಗುತ್ತೆ, ಏನು ಓಡುತ್ತೆ ಸರ್, ನಮ್ಮ ಡ್ರೈವರ್ ಕಳಿಸ್ಕೊಡ್ತೀನಿ, ಏನೊಂದು ಇಶ್ಯೂಸ್ ಇರೋದು ಹೆಂಗೆ ಹೇಳ್ಕೊಡ್ತೀನಿ ಅಂತ ಹೇಳಿದಾರೆ ಅಂತ. ಸೊ ಗಾಡಿ ಫಸ್ಟ್ ಲೋಡ್ ಮಾಡಿ ಕಳಿಸುವಾಗ ಅವರೇ ಡ್ರೈವರ್ ಜೊತೆಲ್ಲ ಬಂದು ಹೆಂಗೆ ಏನು ಮಾಡಬೇಕೆಂದೆಲ್ಲ ಮೈಲೇಜ್ ಚೆಕ್ ಮಾಡಿಬಿಟ್ಟು ನನಗೆ ಇಲ್ಲಿಂದ ಫಸ್ಟ್ ಟ್ರಿಪ್ ನಾನು ಕೊಯಮತ್ತೂರು ಗಾಡಿ ಹೋಗಿದೆ. ಇಲ್ಲಿಂದ ಹೋಗುವಾಗ ಅವರು 7.8 ಕೊಟ್ಟಿದ್ದಾರೆ. ಅಲ್ಲಿಂದ ಬರೋವಾಗ ನಮಗೆ 7.2 ಮೈಲೇಜ್ ಬಂದಿದೆ. ಸೊ ಆವ್ರೇಜ್ ಎಲ್ಲ ಸೇರಿಕೊಂಡು ನಮಗೆ 7.3 ಮೈಲೇಜ್ ನಮ್ಗೆ ಕೊಟ್ಟಿದ್ದಾರೆ. ಅಲ್ಲಿಂದ ಬಂದೆಲ್ಲ ಎವ್ರಿಥಿಂಗ್ ದೇವ್ ಅಪ್ಡೇಟೆಡ್ ಅಸ್. ನೈಟಲ್ಲೇ ಬೆಳಗ್ಗೆ ಏನೇನು ಮೈಲೇಜ್ ಬಂದಿದೆ, ಇಲ್ಲಿಂದ ಹೋಗುವಾಗ ಎಷ್ಟು, ಅಲ್ಲಿಂದ ಹೋಗಲ್ಲ ಎಲ್ಲ ಮೈಲೇಜ್ ಲೋಕಲ್ ಎಲ್ಲ ಸೇರಿಕೊಂಡು 7.8 ಮೈಲೇಜ್. ಆಮೇಲೆ ಡ್ರೈವರ್ ಹತ್ರ ಬೆಳಗ್ಗೆ 6 ಗಂಟೆ ಎದ್ದು ಸರ್ ಫೋನ್ ಮಾಡಿದ್ದೀನಿ ಡ್ರೈವರ್ ಹತ್ರ, ಏನಪ್ಪ ಗಾಡಿ ಏನು ತೊಂದರೆ ಇದೆ, ಹೆಂಗಿದೆ ಪಿಕಪ್ ಎಲ್ಲ ಹೆಂಗಿದೆ ಅಂತ. ಗಾಡಿ ಚೆನ್ನಾಗಿದೆ, ಗಾಡಿ ಪಿಕಪ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳೋದು. ಇದು ಪರ್ಫಾರ್ಮೆನ್ಸ್ ನೋಡಿಕೊಂಡು ಬೇರೆ ನಮ್ಮ ಹತ್ರ ಇರೋ ಗಾಡಿಗಳು ಕಂಪೇರ್ ಮಾಡುವಾಗ 7.3 ಮೈಲೇಜ್ ಇರೋವಾಗ ನಮಗೆ ಅಟ್ಲೀಸ್ಟ್ ಒಂದು 20,000-25,000 rupees ಪರ್ ಮಂತ್ ನಮ್ಗೆ ಉಳಿತಾಯ ಆಗುತ್ತೆ ಅಂತ ಹೇಳಿದ್ರೆ. ಸೊ ಅದರಿಂದ ಏನು ಮಾಡಿದ್ದೀನಿ, ತಿರುಗಿ ಇನ್ನೂ ನಮಗೆ ರೆಕಮೆಂಡ್ ಕಸ್ಟಮರ್ ಕಡೆ ಅಂದರೆ ಇನ್ನೊಂದು 4 ಗಾಡಿ ಈಗ ಆರ್ಡರ್ ಕೊಟ್ಟಿದ್ದೆ ನನಗೆ ಇವ್ರಿಗೆ. ಸೊ ಗುರು ನಮ್ಮ ಹತ್ರ ನಮ್ಮ ಪ್ರಕಾರ ಗಾಡಿ ಚೆನ್ನಾಗಿದೆ. ನಾನು ಬೇರೆಯವ್ರು ರೆಕಮೆಂಡ್ ಮಾಡಿದ್ದೀನಿ. ಭರತ್ ಕಾರ್ಗೋ ಅಂತ ಒಬ್ಬರು ಇದ್ದಾರೆ, ಅವರು ನಮ್ಮ ಫ್ರೆಂಡ್ ಇರ್ತಾರೆ. ಅವರು ಗಾಡಿ ಅಂತಾರೆ ಹೆಂಗದು ಕೇಳಿದರೆ ನಮ್ಮ ಹತ್ರ ಗಾಡಿ ನೋಡ್ಬಿಟ್ಟು ಬೇರೆಯವ್ರೆಲ್ಲ ಹೆಂಗಪ್ಪ ಗಾಡಿ ಇದೆ, ಹೊಸ ಗಾಡಿ ಬಂದಿದೆ, ಯಾವುದಿದೆ ಗಾಡಿ ಚೆನ್ನಾಗಿದೆ ಅಂತ ನಾನು ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ. ಸೊ ದೇ ಆರ್ ಆಲ್ಸೋ ಪ್ಲಾನಿಂಗ್ ಟು ಬೈ ದ ವೆಹಿಕಲ್ಸ್. ನಾವೀಗ ನಮ್ಮದೊಂದು ಗ್ರೂಪ್ ಎಲ್ಲ ಸೇರಿಕೊಂಡು ಒಂದು 25 ಗಾಡಿ ತೊಗೊಳ್ಳೋಣ ಅಂತ ಪ್ಲಾನಿಂಗ್ ಮಾಡಿದ್ರೆ ನಮ್ಮದೊಂದು 4-5 ಗಾಡಿ ನಮ್ಮದು ಹೊಸದಾಗಿ ಆರ್ಡರ್ ಆಗುತ್ತೆ. என் பேர் அப்துல் பாஷா. நான் KGS கார்கில் ஒர்க் பண்ணுறேன். எங்கள் ஓனர் இந்த 4 ப்ரூ வண்டி 4 வண்டி எடுத்துக்கிறாரு. இதெல்லாம் ஃபெசிலிட்டி பார்த்திங்கன்னா நாங்கள் ஒரு நாளைக்கு வந்து 400 கிலோமீட்டர் ஓட்டுறோம். 400 கிலோமீட்டர் ஓட்டும்போது இந்த டைமிங் அன்லோடிங் டைமில் ஒரு 4 மணி நேரம் எங்களுக்கு ரெஸ்ட் கிடைக்குது. அந்த ரெஸ்ட் டைமில் நாங்கள் டிரைவர் சீட்டை படுறதுக்கு நல்லா வசதியாக இருக்குது. ரெண்டாவது பார்த்திங்கன்னா இது ஃபுல்லாக இந்த கேபின் ஃபுல்லாக ஸ்டீலில் இருக்கிறதால டிரைவருக்கு ஓரளவுக்கு டச் பண்ணால் கூட சேஃப்டி இருக்குது. மூணாவது பார்த்திங்கன்னா டிரைவர் வந்து படுக்கும்போது பார்த்திங்கன்னா இந்த விண்டோ வந்து ஏர் இது பிரச்சனை, ஏர் வந்து வரத்தால் அது காற்று நல்லா வரும், ஒன்றும் பிரச்சனை இல்லை. மூணாவது பார்த்திங்கன்னா வண்டி டிரைவர் சேஃப்டி ஒன்றும் பிரச்சனை இல்லை, ஓட்டுறதுக்கு நல்லா இருக்குது, அருமையாக இருக்குது வண்டி ஓட்டுறது.